ಸ್ಯಾಡ್ ನ್ಯೂಸ್ ಫಾರ್ ಎವ್ರಿ ಫುಟ್ಬಾಲ್ ಫ್ಯಾನ್ಸ್ ಗುರು. ಯಾಕಂದ್ರೆ ನಾಳೆ ಪೋರ್ಚುಗಲ್ ವರ್ಸಸ್ ಕ್ರೊಯೇಷಿಯಾ ಮ್ಯಾಚ್ ನಡೆಯಲಿದೆ ಅಲ್ವಾ. ಇದರಲ್ಲಿ ದುಃಖಕರವಾದ ವಿಷಯ ಏನಂದ್ರೆ ಸ್ನೇಹಿತರೆ, ವಿ ಲಾಸ್ಟ್ ಎ ಲೆಜೆಂಡ್ ಲಾಸ್ಟ್ ಇಯರ್. ಪೋರ್ಚುಗಲ್ ಟೀಮ್ ನಲ್ಲಿ ಆಡ್ತಿದ್ದ ಒಬ್ಬ ಲೆಜೆಂಡ್ ಪ್ಲೇಯರ್ ಡಿಯೋಗೋ ಜೋಟಾ ಅವರು ಲಾಸ್ಟ್ ಇಯರ್ ಇದೇ 3rd ಜುಲೈಗೆ ಅವರು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ತಾರೆ ಸ್ನೇಹಿತರೆ. ಬಟ್ ಅದರ ನೆನಪಿಗಾಗಿ ನಾಳೆ ಪೋರ್ಚುಗಲ್ ಟೀಮ್ ಅವರು ಗೆಲ್ಲಲೇಬೇಕು ಗುರು. ಯಾಕಂದ್ರೆ ಸೇಮ್ ದಿನಾಂಕದಂದು ನಡೆಯಲಿದೆ ಮ್ಯಾಚು ಅಲ್ವಾ. ಇದು ತುಂಬಾ ಎಮೋಷನಲ್ ಆದ ಮೂಮೆಂಟ್ ಆಗುತ್ತೆ. ಯಾಕಂದ್ರೆ ಸ್ನೇಹಿತರೆ, ಜಸ್ಟ್ 28 ವರ್ಷದಲ್ಲೇ ಅವರ ಪ್ರಾಣ ಕಳೆದು ಹೋಗುತ್ತೆ. ಇನ್ನೊಂದು, ಮುಂಚೆ ಅವರು ಲಿವರ್ಪೂಲ್ಗೂ ಸಹ ಆಡಿದ್ದಾರೆ. ರೊನಾಲ್ಡೋ ಅವರ ತುಂಬಾ ಕ್ಲೋಸ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಸೊ ನಾಳೆ ನಡೆಯಲಿರುವ ಪಂದ್ಯ ಕ್ರೊಯೇಷಿಯಾ ವರ್ಸಸ್ ಪೋರ್ಚುಗಲ್ ನಡುವೆ. ಇಷ್ಟು ದಿನ ಸ್ನೇಹಿತರೆ ನಮ್ಗೆ ಗೊತ್ತಿಲ್ಲ ರೊನಾಲ್ಡೋ ಅವರ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಅವರ ಹೇಟರ್ಸ್ ಏನ್ ಮಾತಾಡಿದ್ರು, ಇದೆಲ್ಲ ನಮ್ಗೆ ಯಾವ್ದು ಬೇಕಾಗಿಲ್ಲ. ಬಟ್ ಈಗ ನಮ್ದು ಗುರಿ ಒಂದೇ ಇರಬೇಕು ಸ್ನೇಹಿತರೆ. ಪ್ಲೀಸ್ ರೊನಾಲ್ಡೋ ಅವರೇ, ನಿಮಗೆ ಒಂದು ರಿಕ್ವೆಸ್ಟ್, ನೀವು ಎಫರ್ಟ್ ಹಾಕ್ತೀರಾ, ಫುಲ್ ಟೀಮ್ ಎಫರ್ಟ್ ಹಾಕಿ. ಪ್ಲೀಸ್ ಡೂ ಇಟ್ ಫಾರ್ ಡಿಯೋಗೋ ಜೋಟಾ ಒನ್ಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಅಷ್ಟೇ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾಳೆ ನಾವೆಲ್ಲರೂ ಪ್ರೇ ಮಾಡೋಣ, ಪೋರ್ಚುಗಲ್ ಟೀಮ್ ಗೆಲ್ಲಿ. ಮೇಳೆಯಿಂದ ಡಿಯೋಗೋ ಜೋಟಾ ಅವರು ಬ್ಲೆಸ್ ಖಂಡಿತ ಮಾಡ್ತಿರ್ತಾರೆ. ನಾಳೆ ರೊನಾಲ್ಡೋ ಅವರು ಎಲ್ಲ ಅವರ ಹೇಟರ್ಸ್ ನ ಬಾಯಿ ಮುಚ್ತಾರೆ, ನಾಕ್ಔಟ್ ಮ್ಯಾಚಸ್ ನಲ್ಲಿ ಹೊಡಿತಾರೆ ಅಂತ ನನಗೆ ನಂಬಿಕೆ ಇದೆ ಸ್ನೇಹಿತರೆ. ಸೊ ಇದೊಂದು ಬಾರಿ ಡಿಯೋಗೋ ಜೋಟಾ ಅವರಿಗೆ ಪೋರ್ಚುಗಲ್ ರಿಪ್ಲೈ ಕೊಟ್ಟೆ ಕೊಡ್ತಾರೆ, ಅದು ಇನ್ ಸ್ಟೈಲ್. ಮತ್ತೆ ರೊನಾಲ್ಡೋ ಸೆಲೆಬ್ರೇಷನ್ ಸಹ ಮಾಡ್ತಾರೆ. ಇದು ಖಂಡಿತ ನಡೆಯಲಿ ಅಂತ ನಾವು ಪ್ರಾರ್ಥಿಸೋಣ. ಫೈನಲಿ ಗಾಡ್ ಬ್ಲೆಸ್ ಹಿಮ್ ಅಂಡ್ ರೆಸ್ಟ್ ಇನ್ ಪೀಸ್ ಲೆಜೆಂಡ್ ಡಿಯೋಗೋ ಜೋಟಾ. ಸೊ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅಂಡ್ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಸ್ನೇಹಿತರೆ.